ಸಾಗರ್ ಅವರೇ, ನಿಮ್ಮನ್ನು ಹಿಂಗೆ ನೋಡೋದಕ್ಕೆ ನನಗಂತೂ ಭಾಳ ಬೇಜಾರಾಗ್ತಾಯಿದೆ. ಆ ದೇವರು ನಮ್ಮ ಕೈ ಬಿಡೋದಿಲ್ಲ, ನಿಮ್ಗೆ ಆರಾಮ ಆಗೇ ಆಗುತ್ತೆ. ಈ ಕುಂಕುಮನ ನಿಮ್ಗೆ ಹಚ್ತೀನಿ, ಆವಾಗ ನಿಮಗೆ ಪ್ರಜ್ಞೆ ಬಂದೇ ಬರುತ್ತೆ, ನೀವು ಆರಾಮಾಗ್ತೀರಾ ಸಾಗರ್ ಅವರೇ. ತಂದೆ ವಿಘ್ನೇಶ್ವರ ನೀನ ಕಾಪಾಡಪ್ಪ ದೇವ್ರೇ ಭಗವಂತ. ತಂದೆ ವಿಘ್ನೇಶ್ವರ, ನನ್ನ ಪಾಲಿನ ಕರ್ತವ್ಯನ ನಾನು ಮುಗಿಸಿದ್ದೀನಪ್ಪ, ಇವಾಗ ನೀನೇ ಕಾಪಾಡಬೇಕಪ್ಪ. ಸಾಗರ್ ಅವರು ಆರಾಮಾಗುವಾಗ ಮಾಡೋ ಜವಾಬ್ದಾರಿ ನಿಂದಪ್ಪ. ಏನಿತ್ರ ಏನೇನೋ ದೊಡ್ಡ ದೊಡ್ಡದಾಗಿ ಹೊರಗಡೆ ಮಾತಾಡ್ತಾ ಇದ್ದೆ, ಕುಂಕುಮ ಹಚ್ಚಿದ ತಕ್ಷಣ ಆರಾಮಾಗ್ಬಿಡುತ್ತೆ, ಪ್ರಜ್ಞೆ ಬಂದ್ಬಿಡುತ್ತೆ, ಹಂಗೆ ಹಿಂಗಂತ. ಒಂದು ನಿಮಿಷದ ಮೇಲಾಯ್ತು, ಇನ್ನೂ ನನ್ನ ಮಗ ಎದ್ದಾಳ್ತಾನೆ ಇಲ್ಲಲ್ಲ. ಸಾಕು ಈ ನಿನ್ನ ಮೂಢನಂಬಿಕೆದ ಆಟಗಳೆಲ್ಲ, ನಡಿ ಇಲ್ಲಿಂದ, ಹೋಗು ಇಲ್ಲಿಂದ. ಅದಕ್ಕೆ ಹೇಳೋದು, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅದೇ ಕೆಲಸನ ಮಾಡಬೇಕು, ಸುಮ್ಮನೆ ಬಂದ್ಬಿಡ್ತಾರೆ ಇಲ್ಲಿ ಅದು ಇದು ಹೇಳ್ಕೊಂತ. ನೇತ್ರ, ಏನಮ್ಮ ಇದು? ಸಾಗರ್ಗೆ ಆರಾಮ ಆಗ್ತಾ ಇಲ್ಲಲ್ಲ? ಮೇಡಮರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಆ ಗಣಪತಿ ನಮ್ಮ ಕೈ ಬಿಡೋದಿಲ್ಲ, ಸಾಗರ್ ಅವ್ರಿಗೆ ಆರಾಮ ಆಗೇ ಆಗುತ್ತೆ, ನೀವು ಧೈರ್ಯ ತಗೋರಿ. ನೋಡ್ ನೇತ್ರ, ಸುಳ್ಳು ಏನೇನೋ ಹೇಳಕ್ ಹೋಗ್ಬೇಡ ನನ್ನ ಹೆಂಡತಿಗೆ. ಇವಾಗ ಆಗಿರೋದೇ ಸಾಕಾಗಿದೆ, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ಆರಾಮಾಗ್ಲಿ ನನ್ನ ಮಗ, ಅವ್ನು ಆರಾಮಾಗಿದ್ರೆ ಅಷ್ಟೇ ಸಾಕು. ನೀ ಇಲ್ಲಿರೋದಕ್ಕೆ ಹೋಗ್ಬೇಡ, ನೀ ಇದ್ದಷ್ಟು ನನ್ನ ಮಗ ಇನ್ನೂ ಆರಾಮ್ ತಪ್ತಾನೆ. ಮೊದ್ಲು ಇಲ್ಲಿಂದ ಹೋಗು, ನಿನಗೆ ಹೇಳ್ತಾ ಇರೋದು, ಹೋಗು ಇಲ್ಲಿಂದ. ಅಮ್ಮ ಅಮ್ಮ. ಡ್ಯಾಡಿ, ಒಂದು ನಿಮಿಷ ಸುಮ್ಮನೆ ಇರಿ. ಸಾಗರ್ ಏನೋ ಅಮ್ಮ ಅಂದಂಗಾಯ್ತು, ಒಂದು ನಿಮಿಷ ಸುಮ್ಮನೆ ಇರಿ ಡ್ಯಾಡಿ. ಸಾಗರ್ ಅವರೇ, ಸಾಗರ್ ಅವರೇ. ಮಮ್ಮಿ ಮಮ್ಮಿ, ಸಾಗರ್ ಕಣ್ ಬಿಟ್ಬಿಟ್ಟ, ಸಾಗರ್ ಕಣ್ ಬಿಟ್ಬಿಟ್ಟ, ಸಾಗರ್ಗೆ ಪ್ರಜ್ಞೆ ಬಂತು. ಅಯ್ಯೋ ನನ್ನ ಮಗನೇ, ಸಾಗರ ಸಾಗರ್ 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 ಅವರೇ, ಸಾಗರ್ ಅವರೇ, ಹುಷಾರಾಗಿ ಕಣ್ ತೆಗಿರಿ, ಎಲ್ಲರೂ ಇಲ್ಲೇ ಇದ್ದೇವೆ. ಸ್ಲೋ ಆಗಿ ಕಣ್ ತೆಗಿರಿ. ನೇತ್ರ 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 ನೇತ್ರ. ಸಾಗರ್ ಅವರೇ, ನಾನು ನೇತ್ರ ಇಲ್ಲೇ ಇದ್ದೀನಿ, ಸ್ಲೋ ಆಗಿ ಕಣ್ ತೆಗಿರಿ. ಮಮ್ಮಿ 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 ಎಲ್ಲಿದೀಯಾ? ಸಾಗರ್, ನಾನು ಇಲ್ಲೇ ಇದ್ದೀನಪ್ಪ, ನೀ ಏನೂ ತಲೆ ಕೆಡಿಸ್ಕೊಬೇಡ, ಸೊಕಾಸ ಕಣ್ ತೆಗಿ ಸಾಗರ್, ನಮ್ಮ ಜೊತೆ ಎಲ್ಲ ಮಾತಾಡು ಸಾಗರ್. ಓ ಮೈ ಗಾಡ್, ಸಾಗರ್ ನಿನಗೆ ಪ್ರಜ್ಞೆ ಬಂತಾ? ನೋಡಿದ್ರೆ ಡಾಕ್ಟ್ರೇ, ನಾವು ಹೇಳಿಲ್ಲ ನೇತ್ರ ಮೇಲೆ ನಂಬಿಕೆ ಇಡೋಣ ಅಂತ, ನೀವು ಸುಳ್ಳೆ ಏನೇನೋ ಮಾತಾಡಿದ್ರಿ ನೇತ್ರಾಗೆ. ಇವಾಗ ನೋಡಿ, ಅವಳು ಇಟ್ಟಿದ್ದು ಕುಂಕುಮ ಇಟ್ಟಿದ ಮೇಲೇ ಹೇಗೆ ಪ್ರಜ್ಞೆ ಬಂತು ನಮ್ಮ ಸಾಗರ್ಗೆ ಅಂತ. ನಿಜವಾಗ್ಲೂ ನಂಗೆ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಕೂಡ ನಮ್ಮ ಟ್ರೀಟ್ಮೆಂಟ್ಗೆ ಸಪೋರ್ಟೇ ಮಾಡ್ತಾ ಇಲ್ಲಾಗಿತ್ತು ಸಾಗರ್ ಬಾಡಿ. ಆದರೆ ಇವಾಗ ನೋಡಿದರೆ ಪ್ರಜ್ಞೆ ಬಂದು ಅವನು ಮಾತಾಡ್ತಾ ಇದ್ದಾನೆ. ನಿಜ, ಇಟ್ಸ್ ಮಿರಾಕಲ್ ಅಂದರೆ ಮಿರಾಕಲ್. ನೇತ್ರ, ನಿಜ ಇವತ್ತು ಸಾಗರ್ ಏನಾದರೂ ಬದುಕಿದಾನಂದ್ರೆ, ಅದು ಇಷ್ಟು ಕಣ್ಣು ತೆಗ್ದಿದ್ದಾನಂದ್ರೆ ಅದಕ್ಕೆಲ್ಲ ನೀನೇ ಕಾರಣ ನಮ್ಮ. ಇಲ್ಲ ಡಾಕ್ಟರ್, ಇದಕ್ಕೆಲ್ಲ ನಾನು ಕಾರಣ ಅಲ್ಲ, ನಾನು ನಂಬಿರೋ ಆ ಗಣಪತಿನೇ ಕಾರಣ. ಆ ದೇವರು ಯಾವತ್ತೂ ನಂಬಿದವ್ರ ಕೈನ ಬಿಡೋದಿಲ್ಲ, ಅದು ಮಾತ್ರ ನಿಜ. ಆ ಮಾತು ಇವತ್ತು ಸತ್ಯ ಆಗೋಯ್ತು. ಸಾಗರ್, ಇವಾಗ ಹೇಗಿದೆ? ಆರಾಮಾಗಿದೆನಾ? ಮತ್ತೆ ತಲೆ ಏನಾದರೂ ತುಂಬ ನೋಸ್ತಾ ಇದೆನಾ? ಇಲ್ಲ ಡಾಕ್ಟರ್, ಇವಾಗ ಪರವಾಗಿಲ್ಲ, ಆರಾಮ ಅನ್ನಿಸ್ತಾ ಇದೆ. ಓಕೆ, ನೋಡಿ ತೇಜಸ್ ಅವರೇ, ಎಲ್ಲರೂ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಷ್ಟೇ ಮಾತಾಡಿ ಹೊರಗಡೆ ಬಂದ್ಬಿಡಿ. ಪೇಷಂಟ್ಗೆ ಜಾಸ್ತಿ ತೊಂದರೆ ಕೊಡೋದಕ್ಕೆ ಹೋಗ್ಬೇಡಿ, ಏಕೆಂದರೆ ಇವಾಗ ತಾನೇ ಪ್ರಜ್ಞೆ ಬಂದಿದೆಯಲ್ಲ ಅದಕ್ಕೋಸ್ಕರ. ಮತ್ತೆ ಜಾಸ್ತಿ ಸ್ಟ್ರೆಸ್ ಕೊಟ್ಬಿಟ್ರೆ ಮತ್ತೆ ಅವನಿಗೆ ತಲೆನೋವು ಬಂದು ಮತ್ತೆ ಸುಮ್ಮನೆ ತೊಂದರೆ ಆಗೋದು ಬೇಡ, ಸರಿನಾ? ಸರಿ ಡಾಕ್ಟ್ರೆ, ನಾವು ಜಾಸ್ತಿ ಏನು ಅವನಿಗೆ ಸ್ಟ್ರೆಸ್ ಕೊಡೋದಿಲ್ಲ, ಜಾಸ್ತಿ ಏನು ಮಾತಾಡೋದಿಲ್ಲ. ಒಂದು 2 ನಿಮಿಷ ಅಷ್ಟೇ ಅವನ ಜೊತೆ ಮಾತಾಡ್ಕೊಂಡು ಹೊರಗಡೆ ಬಂದುಬಿಡ್ತೀವಿ, ಅವನಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ. ಓಕೆ ಸಾಗರ್, ಹುಷಾರು, ಜಾಸ್ತಿ ಏನು ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗ್ಬೇಡ, ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗ್ಬೇಡ, ಸರಿನಾ? ಓಕೆ ಡಾಕ್ಟರ್. ಸರಿ, ಮತ್ತೆ ನೀವೆಲ್ಲ ಮಾತಾಡಿ ಹೊರಗಡೆ ಬಂದ್ಬಿಡಿ. ಇನ್ನೂ ಒಂದು ಸ್ವಲ್ಪ ಬಿಟ್ಟು ಬಂದು ಸಾಗರ್, ನಾನು ಮತ್ತೆ ಚೆಕಪ್ ಮಾಡ್ತೀನಿ, ಓಕೆನಾ? ಸಾಗರ್, ನಮಗೆಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ನಿನಗೆ ಆರಾಮಾಗಿದ್ದು. ಡಾಕ್ಟ್ರು ನಿನಗೆ ಆರಾಮ ಆಗೋದೇ ಇಲ್ಲ, ಪ್ರಜ್ಞೆ ಬರೋದೇ ಇಲ್ಲ ಅಂತಂದಿದ್ರು. ಆದರೆ ನೇತ್ರ, ಆ ದೇವರನ್ನ ನಂಬಿ ದೇವಸ್ಥಾನಕ್ಕೆ ಹೋಗಿ ಅದು ಏನು ಮಾಡಿದ್ಲೋ ಏನೋ ನಮಗಂತೂ ಗೊತ್ತಿಲ್ಲ. ಈ ಕುಂಕುಮ ತೊಗೊಂಬಂದು ನಿನಗೆ ಹಚ್ಚಿದ ಮೇಲೇ ನಿನಗೆ ಪ್ರಜ್ಞೆ ಬಂದಿದ್ದು, ಇಷ್ಟೆಲ್ಲ ಮಾತಾಡ್ತಾ ಇರೋದು ಗೊತ್ತಾ. ನಿಜವಾಗ್ಲೂ ಇವತ್ತು ನೀನು ಆರಾಮಾಗಿರೋದಕ್ಕೆ ನಮ್ಮ ನೇತ್ರನೇ ಕಾರಣ. ನೇತ್ರ, ನೀನು ಈ ಉಪಕಾರನ ನಾವು ಯಾವತ್ತೂ ಮರೆಯೋದಿಲ್ಲಮ್ಮ. ನನ್ನ ಮಗನ ನನಗೆ ವಾಪಸ್ ಬದುಕಿಸ್ಕೊಟ್ಬಿಟ್ಟೆಮ್ಮ ನೀನು. ಅಯ್ಯೋ ಮೇಡಮ್ನಾರ, ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಇದಕ್ಕೆ ಮಾತಾಡ್ತೀರಿ? ನಿಮ್ಮಿಂದ ನಮಗೂ ಎಷ್ಟೋ ಹೆಲ್ಪ್ ಆಗಿದೆ, ಇಷ್ಟೆಲ್ಲ ಸಹಾಯ ಮಾಡಿದ್ದೀರಿ ನೀವು. ಇದೊಂದು ನನ್ನ ಸಣ್ಣ ಸಹಾಯ ಅಷ್ಟೇ, ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ನೀವು ಈ ಥರ ಎಲ್ಲ ಹೇಳೋದಕ್ಕೆ ಹೋಗಬೇಡಿ ನನಗೆ. ಏನೋ ಒಟ್ಟಿನಲ್ಲಿ ಸಾಗರ್ ಅವರು ಆರಾಮಾದರೆ ಅಷ್ಟೇ ಸಾಕು ನನಗೆ. ಅದು ನಿನ್ನ ದೊಡ್ಡ ಗುಣ ನೇತ್ರ. ಆದರೆ ನೀನು ಹೆಂಗೆ ಹೊಗಳ್ಬೇಕು, ಏನು ಮಾಡಬೇಕು ನಮಗಂತೂ ಗೊತ್ತಾಗ್ತಾನೆ ಇಲ್ಲ. ನಮಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನಮ್ಮ ತಮ್ಮನ್ನ, ನಮ್ಮ ಇಡೀ ಕುಟುಂಬದ ಖುಷಿನ ನೀನು ವಾಪಸ್ ತಂದು ಕೊಟ್ಬಿಟ್ಟೆ ನೇತ್ರ. ಥ್ಯಾಂಕ್ ಯು ನೇತ್ರ, ಥ್ಯಾಂಕ್ ಯು ಸೋ ಮಚ್, ನನಗೆ ಆರಾಮಾಗೋ ಹಾಗೆ ಮಾಡಿದ್ದಕ್ಕೆ.
ಸಾಗರ್ ಅವರೇ, ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಯಾಕೆ? ನಿಮ್ಗೆ ಆರಾಮಾಯ್ತಲ್ಲ ಅಷ್ಟೇ ಸಾಕು ನನಗೆ. ನೀವು ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗಬೇಡಿ. ಡಾಕ್ಟರ್ ಹೇಳಿದಾರಲ್ಲ, ನೀವು ಜಾಸ್ತಿ ಮಾತಾಡಬಾರ್ದಂತ. ನೀವು ಈಗಲೇ ಸ್ಟ್ರೆಸ್ ತೊಗೊಳ್ಳೋದು, ಜಾಸ್ತಿ ಮಾತಾಡೋದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆರಾಮಾಗಿ ರೆಸ್ಟ್ ಮಾಡಿ. ಹೌದು ಸಾಗರ್, ನೀ ಭಾಳ ಏನು ಮಾತಾಡೋದಕ್ಕೆ ಹೋಗ್ಬೇಡ. ನಿನ್ಗೆ ಇವಾಗ ಆಗಿದ್ದನ್ನು ನೋಡಿದರೆ ನೆನೆಸ್ಕೊಂಡ್ರೆ ನಮಗೆ ಕೈಕಾಲೆಲ್ಲ ನಡುಗುತ್ತೆ. ನೀ ಮತ್ತೆ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಸರಿ ಸಾಗರ್ ಅವರೇ, ನೀವು ಹುಷಾರು. ಆದಷ್ಟು ರೆಸ್ಟ್ ಮಾಡಿ. ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡಿ, ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗಬೇಡಿ. ನಾನಿನ್ನು ಮನೆಗೆ ಹೋಗ್ತೀನಿ. ಬೆಳಗ್ಗೆನೇ ಇಲ್ಲಿಗೆ ಬಂದಿದ್ದೀನಿ, ವಾಪಸ್ ಮನೆಗೆ ಹೋಗಿಲ್ಲ. ಮನೆಯಲ್ಲೆಲ್ಲರೂ ಕಾಯ್ತಿರ್ತಾರೆ. ಅದಕ್ಕೆ ನಾನು ಇವಾಗ ಹೋಗ್ತೀನಿ. ನೀವು ಹುಷಾರು. ಏನೇ ಇದ್ರೂ ಖುಷಿ ಮೇಡಮರ, ನನಗೇನೇ ಇದ್ದರೂ ಕಾಲ್ ಮಾಡಿ. ನೇತ್ರ, ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಯಾಕೆ ಮನೆಗೆ ಹೋಗ್ತಾ ಇದೆಯಾ? ಇಲ್ಲೇ ಇರು, ಬೇಕಾದ್ರೆ ನಾಳೆ ಹೋಗಂತೆ ಅಂತ. ಇಲ್ಲ ರೀ ಮೇಡಮರ, ನಮ್ಮ ಮನೆಯಲ್ಲಿ ಎಲ್ಲರೂ ಕಾಯ್ತಿದ್ದಾರೆ. ಇದೆಲ್ಲ ಆಗಿದ್ದು ನಮ್ಮ ಮನೆಯಲ್ಲೂ ಯಾರಿಗೂ ಗೊತ್ತಿಲ್ಲ. ನಾನು ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳಿ ಬಂದಿದ್ದೀನಿ. ಮತ್ತೆ ಅವರು ಟೆನ್ಷನ್ ಆಗ್ತಾರೆ ನಾನು ಇಲ್ಲೇ ಇದ್ದುಬಿಟ್ರೆ. ಅದಕ್ಕೋಸ್ಕರ ನಾನು ಇವಾಗ ಹೋಗ್ತೀನಿ ರೀ ಮೇಡಮರ, ಪ್ಲೀಸ್. ನೇತ್ರ, ಒಬ್ಬಳೇ ಹೋಗೋದೇನು ಬೇಡ, ಟೈಮ್ ಆಗಿದೆ ಆಲ್ರೆಡಿ. ಹೌದಮ್ಮ ನೇತ್ರ, ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಹೋಗೋದು ಬೇಡ ಬಿಡಮ್ಮ. ಬೇಕಾದರೆ ನಿಮ್ಮ ಮನೆಗೆ ನಾನು ಕಾಲ್ ಮಾಡಿ ಹೇಳ್ತೀನಿ. ಇಲ್ಲ ರೀ ಮೇಡಮರ, ಪ್ಲೀಸ್ ರೀ, ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊರಿ. ನಮ್ಮ ಮನೆಯಲ್ಲೆಲ್ಲರೂ ಕಾಯ್ತಿರ್ತಾರೆ. ಅದಕ್ಕೆ ನಾನು ಹೋಗ್ತೀನಿ, ಪ್ಲೀಸ್ ರೀ. ಅಕ್ಕ, ಅಟ್ಲೀಸ್ಟ್ ಚರಣನಾದ್ರು ಕಳಿಸಕ್ಕ. ನೇತ್ರ ಅವ್ರನ್ನ ಒಬ್ಬಳೇ ಕಳಿಸ್ಬೇಡ, ಟೈಮ್ ಆಗಿದೆ ಆಲ್ರೆಡಿ. ಸಾಗರ್, ನೀನು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೇತ್ರ ಅವರಿಗೆ ಸೇಫಾಗಿ ಕಾರಲ್ಲಿ ಕರ್ಕೊಂಡು ಹೋಗಿ ಮನೆ ಹತ್ರ ಬಿಟ್ಟು ಬಾ ಅಂತ ನಾ ಚರಣ್ಗೆ ಹೇಳ್ತೀನಿ. ಸರಿನಾ? ನೀನು ಟೆನ್ಷನ್ ಸ್ಟ್ರೆಸ್ ಏನು ಮಾಡ್ಕೋಬೇಡ, ನೀ ಆರಾಮಾಗಿರು. ಹೌದು ಸಾಗರ್ ಅವರೇ, ನೀವು ಮಾತಾಡಬೇಡಿ, ಸುಮ್ಮನೆ ಇರಿ. ಸರಿ, ನೀವು ಹೇಳ್ದಂಗೆ ನಾನು ಕಾರಲ್ಲಿನೇ ಹೋಗ್ತೀನಿ ಚರಣ್ ಅವ್ರ ಜೊತೆ. ನೀವು ಮತ್ತೆ ಟೆನ್ಷನ್ ಸ್ಟ್ರೆಸ್ ಏನೂ ಮಾಡ್ಕೋಬೇಡಿ, ಪ್ಲೀಸ್. ಸರಿ ನೇತ್ರ, ಹೋಗಿ ಮುಟ್ಟಿದ ಮೇಲೆ ಅಕ್ಕನಿಗೆ ಕಾಲ್ ಮಾಡಿ ಹೇಳು, ಸರಿನಾ? ಸರಿ ಸಾಗರ್ ಅವರೇ. ಖುಷಿ ಮೇಡಮರ, ಈ ಕುಂಕುಮನ ನಾಳೆ ಬೆಳಿಗ್ಗೆನೂ ಹಚ್ಚಿ, ಹಾಗೆ ದಿನಕ್ಕೆ 3 ಸಲ ಹಚ್ತಾ ಇರಿ ಈ ಕುಂಕುಮನ ಆದಷ್ಟು. ಸರಿನಾ? ಅವ್ರಿಗೆ ಬೇಗ ಹುಷಾರಾಗ್ತಾರೆ. ಸರಿ ನೇತ್ರ, ನಿನ್ನಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆಯಿತು. ಅದೆಲ್ಲ ಬಿಡಿ ಮೇಡಮರ, ಸಾಗರ್ ಅವ್ರು ಆರಾಮಾದ್ರಲ್ಲ ಅಷ್ಟೇ ಸಾಕು. ನಾನು ಇನ್ನು ಹೋಗಿ ಬರ್ತೀನಿ ರೀ ಮೇಡಮರ, ನಾನು ಹೋಗಿ ಬರ್ತೀನಿ. ಸರಿ ನೇತ್ರ, ಬಾ, ನಾ ಚರಣ್ಗೆ ಹೇಳ್ತೀನಿ ಬಿಟ್ಟು ಬಾ ಅಂತಂದು. ಪರವಾಗಿಲ್ಲ ಮೇಡಮರ, ನಾನು ಸರ್ ಜೊತೆ ಮಾತಾಡ್ತೀನಿ ತಗೋರಿ. ಚರಣ್ ಸರ್ನ ಕರ್ಕೊಂಡು ಹೋಗ್ತೀನಿ ಅಂತ. ನೀವು ಇಲ್ಲೇ ಇರಿ. ಸಾಗರ್ ಅವರಿಗೆ ಇವಾಗ ತಾನೇ ಪ್ರಜ್ಞೆ ಬಂದಿದೆ ಅಲ್ಲ, ಅವ್ರ ಕಡೆ ಲಕ್ಷ್ಯ ಕೊಡಿ. ನಾನು ಆರಾಮಾಗಿ ಹೋಗಿ ಬರ್ತೀನಿ. ಮನೆ ಮುಟ್ಟಿದ ಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಸರಿ ನೇತ್ರ. ದೇವ್ರೆ, ನನ್ನ ಮಗನ ಈ ಥರ ಯಾವಾಗ ಮಾತಾಡ್ತೀನೋ ಏನೋ ಅಂತ ಕಾಯ್ತಾ ಇದ್ದೆ ನಾನು. ಸಾಗರ್, ನನಗಂತೂ ಭಾಳ ಖುಷಿ ಆಯ್ತಪ್ಪ. ಜಾಸ್ತಿ ಮಾತಾಡೋದೇನು ಬೇಡ, ನಡೀರಿ ಹೊರಗಡೆ. ಅವನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ರೀ, ನೋಡಿದ್ರಾ ನೇತ್ರನಿಗೆ ಬಗ್ಗೆ ಹೇಗೆಲ್ಲ ಮಾತಾಡಿದ್ರಿ ನೀವು? ಅವಳ ಮೇಲೆ ನಂಬಿಕೆನೇ ಇಲ್ಲ ಅನ್ನೋಂಗೆ ಮಾತಾಡಿದ್ರಿ ನೀವು. ಅಷ್ಟೆಲ್ಲ ಮಾತಾಡಿದ್ರು, ಅಷ್ಟೆಲ್ಲ ಅವಮಾನ ಮಾಡಿದ್ರು ನೇತ್ರ ನನ್ನ ಮಗನಿಗೆ ಎಷ್ಟು ಒಳ್ಳೇದು ಮಾಡಿದ್ರು ನೋಡಿದ್ರಾ? ನಾವೆಲ್ಲರೂ ಇಲ್ಲ ಹತ್ಕೊಂತ ಕೂತ್ಕೊಂಡಿದ್ವಿ. ಆದರೆ ನೇತ್ರ ದೇವಸ್ಥಾನಕ್ಕೆ ಹೋಗಿ ಅದು ಏನೇನು ಮಾಡಿಲ್ಲೋ ಏನೋ ಗೊತ್ತಿಲ್ಲ. ಅಲ್ಲಿಂದ ಕುಂಕುಮ ತೊಗೊಂಬಂದು ಹಚ್ಚಿದ ತಕ್ಷಣ ನನ್ನ ಮಗ ಆರಾಮಾದ. ಇದು ರೀ ನಿಜವಾದ ಪ್ರೀತಿ ಅಂದ್ರೆ. ಮಾತು ಸಾಕು, ಮೊದಲು ಸಾಗರ್ ಆರಾಮಾಗಲಿ. ಮಿಕ್ಕಿದ್ದೆಲ್ಲ ಮನೆಯಲ್ಲಿ ಮಾತಾಡಂದ್ರೆ ಅಂತ. ಅವನ ಮುಂದೆ ಜಾಸ್ತಿ ಮಾತಾಡೋದು ಬೇಡ ಅಂತ ಡಾಕ್ಟರ್ ಹೇಳಿದಾರ ತಾನೆ. ಮತ್ತೆ ನಿಮ್ಮದು ಮಾತು ಸ್ಟಾರ್ಟ್ ಆಯ್ತಾ? ಅದನ್ನೆಲ್ಲ ಮನೆಯಲ್ಲಿ ಮಾತಾಡಿದ್ರಾಯ್ತು. ಇವಾಗ ಸುಮ್ಮನೆ ಇರ್ರಿ, ಅವನೊಂದು ಸ್ವಲ್ಪ ರೆಸ್ಟ್ ಮಾಡಲಿ. ಸರಿ ಬಿಡಿ. ಸಾಗರ್, ಏನಾದರೂ ತಿಂತೀಯಪ್ಪ? ನೀನು ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ. ಒಂದು ಸ್ವಲ್ಪ ಏನಾದರೂ ಮಾಡ್ಕೊಂಡು ಬರಲ್ಲ ನಮ್ಮ ಮನೆಗೆ ಹೋಗಿ? ಇರು, ಅವನಿಗೆಲ್ಲ ಮೊದಲು ಡಾಕ್ಟರ್ ಕೇಳ್ತೀನಿ ನಾನು. ಅವ್ನಿಗೆ ಏನಾದರೂ ಕೊಟ್ಟರೆ ನಡೆಯುತ್ತೆ ಏನಂತಂದು ಕೇಳ್ಕೊಂಡು ಬರ್ತೀನಿ. ಆಮೇಲೆ ಮಾಡ್ಕೊಂಡು ಬಂದ್ರಾಯ್ತು ಮನೆಗೆ ಹೋಗಿ. ಇಲ್ಲಾಂದ್ರೆ ಇಲ್ಲಿ ಏನಾದರೂ ತರ್ತೀನಂತ. ಹೌದು ಡ್ಯಾಡಿ, ನೀವು ಮೊದಲು ಹೋಗಿ ಆ ಕೆಲಸ ಮಾಡಿ. ಡಾಕ್ಟರ್ ಕೇಳಿ ಇವಾಗ ಏನಾದರೂ ತಿನ್ನೋದಕ್ಕೆ ಕೊಟ್ಟರೆ ನಡೆಯುತ್ತಾ ಸಾಗರ್ಗಂತ. ಸರಿ, ಹಾಗಾದರೆ ನೀವು ಸದ್ಯಕ್ಕೆ ಇಲ್ಲೇ ಇರಿ, ನಾ ಹೋಗಿ ಡಾಕ್ಟರ್ನ ಕೇಳ್ಕೊಂಡು ಬರ್ತೀನಿ. ಅಕ್ಕ, ನೇತ್ರ ಬೆಳಗ್ಗೆಯಿಂದ ಇಲ್ಲೇ ಇದ್ಲಾ? ಹೌದು ಸಾಗರ್, ನೇತ್ರಾಗೆ ನಿಂಗೆ ಹಿಂಗೆ ಆರಾಮಿಲ್ಲ ಅಂತ ಗೊತ್ತಾಗಿದ್ದ ತಕ್ಷಣವೇ ಅವಳು ಊರಿಂದ ಓಡಿ ಬಂದವಳು. ಬೆಳಗ್ಗೆಯಿಂದ ಇಲ್ಲೇ ಇದ್ದಾಳೆ ಪಾಪ. ಎಷ್ಟು ಹತ್ಲು ಗೊತ್ತಾ ಅವಳು. ನಮಗಂತೂ ಜೀವ ಚುರುರು ಅನ್ನಿಸ್ತು. ನಾವೆಷ್ಟು ಸಂಕಟಪಟ್ಟಿದ್ದೀವಿ ನೋಡು, ಅವಳು ಅಷ್ಟೇ ಸಂಕಟಪಟ್ಟಿದ್ದಾಳೆ. ಆದರೂ ಅಂಥದ್ರಲ್ಲೂ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ನೋಡು. ಅಲ್ಲಿ ಹೋಗಿ ಬೇಡಿಕೊಂಡು ಏನು ಮಾಡಿದ್ಲು, ಈ ಕುಂಕುಮ ತೊಗೊಂಡು ಬಂದು ನಿನಗೆ ಹಚ್ಚಿದ ಮೇಲೆ ನೀನು ಆರಾಮಾಗಿದೆಯಾ? ಹೌದು ಸಾಗರ್, ನೇತ್ರ ಭಾಳ ಅಂದರೆ ಭಾಳ ಒಳ್ಳೆ ಹುಡುಗಿ. ಇವತ್ತು ನೇತ್ರ ಇಲ್ಲ ಅಂದಿದ್ದರೆ ನಮಗೆ ಈ ಖುಷಿ ಇದೆಲ್ಲ ನಮ್ಗೆ ವಾಪಸ್ ಸಿಗ್ತಾ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಸಾಗರ್, ನೀನು ಏನೂ ತಲೆ ಕೆಡಿಸ್ಕೋಬೇಡ. ನಿನ್ನ ಮತ್ತೆ ನೇತ್ರ ಮದುವೆ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಇದು ನನ್ನ ಪ್ರಾಮಿಸ್, ಸರಿನಾ? ನಿಜವಾಗ್ಲೂ ಅಕ್ಕ? ನಿಜ ಸಾಗರ್, ಇದು ನನ್ನ ಪ್ರಾಮಿಸ್. ನಿನ್ನ ಈ ಜನ್ಮದಲ್ಲೇ ಅಲ್ಲ, ಮುಂದಿನ 7 ಜನ್ಮದಲ್ಲೂ ನಿನ್ನ ನೇತ್ರನೇ ಮದುವೆ ಆಗಬೇಕು. ಹಾಗೆ ಮಾಡ್ತೀನಿ ನಾನು. ನೀನು ಏನೂ ತಲೆ ಕೆಡಿಸ್ಕೋಬೇಡ ಸಾಗರ್. ನಿನ್ನ ಮತ್ತು ನೇತ್ರ ಮದುವೆನ ನಾವಿಬ್ಬರು ಹೇಗಾದರೂ ಮಾಡೇ ಮಾಡ್ತೀವಿ, ಸರಿನಾಪ್ಪ? ನೀನೇನೂ ತಲೆ ಕೆಡಿಸ್ಕೋಬೇಡ ಮಗನೇ.
ಹ್ಞೂ ಸರಿ ಮಮ್ಮಿ. ಡ್ಯಾಡಿ ಬಂದರು, ಸುಮ್ಮನೆ ಇರು. ನಾವು ಇದೆಲ್ಲ ಮಾತಾಡಿದ್ದು ಡ್ಯಾಡಿಗೆ ಏನೋ ಗೊತ್ತಾಗೋದು ಬೇಡ. ಅವ್ರ ಮುಂದೆ ನೀನು ಸ್ವಲ್ಪ ಸುಮ್ಮನೆ ಇದ್ಬಿಡು, ಸರಿನಾ? ಹ್ಞೂ ಸರಿ ಅಕ್ಕ.